ದಾವಣಗೆರೆ ಬಾಗಲಕೋಟೆ ಉಪಚುನಾವಣೆ ಕಣ ದಿನದಿಂದ ದಿನಕ್ಕೆ ರಂಗೇರ್ತಿದೆ. ಬೈ ಎಲೆಕ್ಷನ್ ಬ್ಯಾಟಲ್ ಗೆಲ್ಲಲು ಘಟಾನುಘಟಿ ನಾಯಕರು ಪ್ರಚಾರದ ಕಣಕ್ಕಿಳಿದ್ರು. ಆದರೆ ಕುಮಾರಸ್ವಾಮಿ ಮಾತ್ರ ಮೈತ್ರಿ ಗೊಂದಲದಿಂದ ಪ್ರಚಾರಕ್ಕೆ ಬರ್ತಿಲ್ಲ ಅನ್ನೋ ಗೊಂದಲಗಳಿಗೆ ಈಗ ತೆರೆ ಬಿದ್ದಿದೆ. ದಳಪತಿ ಎಂಟ್ರಿಯಿಂದ ಉಪಚುನಾವಣೆಯ ಕಾವು ಮತ್ತಷ್ಟು ಜೋರಾಗಿದೆ. ಬೈ ಎಲೆಕ್ಷನ್ ಪ್ರಚಾರಕ್ಕೆ ದಳಪತಿ ಎಂಟ್ರಿ. ಬಿಜೆಪಿ ಅಭ್ಯರ್ಥಿಗಳ ಪರ ಎಚ್ಡಿಕೆ ಪ್ರಚಾರ. ದಾವಣಗೆರೆ ಮತ್ತು ಬಾಗಲಕೋಟೆ ಮಿನಿ ಸಮರ ಕಾಂಗ್ರೆಸ್ ಬಿಜೆಪಿ ಪಕ್ಷಕ್ಕೆ ಪ್ರತಿಷ್ಠೆಯ ಕಣವಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ಪರ ಸಿಎಂ ಡಿಸಿಎಂ ಸೇರಿದಂತೆ ಇಡೀ ಕ್ಯಾಬಿನೆಟ್ ದಾವಣಗೆರೆ ಬಾಗಲಕೋಟೆಗೆ ಶಿಫ್ಟ್ ಆಗಿದೆ. ಇತ್ತ ಕಮಲ ದಳ ಕೈಗೆ ಟಕ್ಕರ್ ಕೊಡಲು ಅಬ್ಬರದ ಪ್ರಚಾರ ಮಾಡ್ತಿದೆ. ಇದೀಗ ಉಪಕದನಕ್ಕೆ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಯುದ್ಧ ಭೂಮಿಗೆ ಧುಮುಕಿದ್ದಾರೆ. ದಾವಣಗೆರೆಯಲ್ಲಿ ಎನ್ಡಿಎ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ಪರ ಭರ್ಜರಿ ರೋಡ್ ಶೋ ಮತ್ತು ಸಭೆ ನಡೆಸಲಿರುವ ಕುಮಾರಸ್ವಾಮಿ ಒಕ್ಕಲಿಗ ಮತ ಬ್ಯಾಂಕ್ ಸೆಳೆಯಲು ವಿಶೇಷ ತಂತ್ರ ರೂಪಿಸಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಜೆಡಿಎಸ್ ಹಾಗೂ ಬಿಜೆಪಿ ಸ್ಥಳೀಯ ನಾಯಕರು ಈ ಪ್ರಚಾರದಲ್ಲಿ ಸಾಥ್ ನೀಡಲಿದ್ದಾರೆ. ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಕಿಂಗ್ ಮೇಕರ್ ಆಗಿ ಗುರುತಿಸಿಕೊಂಡಿರುವ ಎಚ್ಡಿಕೆ ಸಮುದಾಯ ಆಧಾರಿತ ಮತಗಳ ಮೇಲೆ ಹೆಚ್ಚಿನ ಫೋಕಸ್ ಇಟ್ಟಿದ್ದಾರೆ. ಇದರಿಂದ ಕ್ಷೇತ್ರದಲ್ಲಿ ಒಕ್ಕಲಿಗ ಮತ್ತು ಜೆಡಿಎಸ್ ಮತಗಳು ಬಿಜೆಪಿ ಪಾಲಾಗುವ ನಿರೀಕ್ಷೆಯಲ್ಲಿದೆ. ಇಂದು ದಾವಣಗೆರೆಯಲ್ಲಿ ಎಚ್ಡಿಕೆ ವಾಸ್ತವ್ಯ. ನಾಳೆ ಚರಂತಿ ಮಠ ಪರ ದಳಪತಿ ಮತಬೇಟೆ. ದಾವಣಗೆರೆಯಲ್ಲೇ ವಾಸ್ತವ್ಯ ಹೂಡಿ ಗ್ರೌಂಡ್ ಲೆವೆಲ್ ತಂತ್ರಗಾರಿಕೆ ಸ್ಥಳೀಯ ಮುಖಂಡರ ಜೊತೆ ಸಭೆ ನಡೆಸಿ ಮುಂದಿನ ದಿನದ ತಂತ್ರ ರೂಪಿಸಲಿದ್ದಾರೆ. ನಾಳೆ ಬೆಳಿಗ್ಗೆ ಬಾಗಲಕೋಟೆಗೆ ಪ್ರಯಾಣ ಬೆಳೆಸಲಿರುವ ಕೇಂದ್ರ ಸಚಿವರು ಇಡೀ ದಿನ ಎನ್ಡಿಎ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಪರ ಭರ್ಜರಿ ಪ್ರಚಾರ ನಡೆಸಲಿದ್ದಾರೆ. ಗ್ರಾಮೀಣ ಭಾಗಗಳಲ್ಲಿ ಹೆಚ್ಚು ಸಮಯ ಕಳೆಯುವ ಮೂಲಕ ಮತದಾರರ ಮನ ಗೆದ್ದುಕೊಳ್ಳುವ ಯೋಜನೆ ರೂಪಿಸಲಾಗಿದೆ. ಜೆಡಿಎಸ್ ಬಿಜೆಪಿ ಮೈತ್ರಿ ಗ್ರೌಂಡ್ನಲ್ಲಿ ಎಷ್ಟು ಕೆಲಸ ಮಾಡುತ್ತಿದೆ ಎಂಬ ಪ್ರಶ್ನೆಗೆ ಈ ಪ್ರಚಾರ ಉತ್ತರ ಕೊಡಲಿದೆ. ಮೈತ್ರಿ ನಾಯಕರ ಈ ಒಗ್ಗಟ್ಟು ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಇದು ದೊಡ್ಡ ಸವಾಲಾಗಬಹುದು ಎಂಬ ಮಾತು ಕೇಳಿಬರುತ್ತಿದೆ. ಒಕ್ಕಲಿಗ ಮತಗಳ ಜೊತೆಗೆ ಲಿಂಗಾಯತ ಮತಗಳಿಗೂ ಟಾರ್ಗೆಟ್ ಇಟ್ಟಿರುವ ದಳಪತಿ ತಂತ್ರ ರಾಜಕೀಯ ಚರ್ಚೆಗೆ ಕಾರಣವಾಗಿದೆ. ಬಾಗಲಕೋಟೆ ಪ್ರಚಾರ ಮುಗಿದ ಬಳಿಕ ನಾಳೆ ರಾತ್ರಿಯೇ ಬೆಂಗಳೂರು ಕಡೆಗೆ ವಾಪಸ್ ಆಗಲಿರುವ ಕುಮಾರಸ್ವಾಮಿ ಮುಂದಿನ ಹಂತದ ಕ್ಯಾಂಪೇನ್ಗಾಗಿ ಸಿದ್ಧತೆ ನಡೆಸಲಿದ್ದಾರೆ. ಒಟ್ಟಾರೆ ದಳಪತಿ ಎಂಟ್ರಿಯಿಂದ ಬೈ ಎಲೆಕ್ಷನ್ ಕಣ ಇನ್ನಷ್ಟು ರಂಗೇರಿದ್ದು ಮುಂದಿನ ದಿನಗಳಲ್ಲಿ ಉಪಚುನಾವಣಾ ಕಣ ಮತ್ತಷ್ಟು ರಣರೋಚಕವಾಗಲಿದೆ.